ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ನಮ್ಮ ವೇದಿಕೆಯ ಅಧ್ಯಕ್ಷರು ಮತ್ತು ಸವಿತಾ ಸಮಾಜದ ಮುಖಂಡರು ಆದಂತಹ ಸನ್ಮಾನ್ಯ ಶ್ರೀ MC ವೇಣುಗೋಪಾಲ್ ಅವರ ಪರವಾಗಿ ಈ ಒಂದು ವೇದಿಕೆಯ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಕಾರಣ ಇಷ್ಟೇ, ಈ ಒಂದು ವೇದಿಕೆ ಸತತ 5-6 ವರ್ಷಗಳಿಂದ ತಳ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 50 ಸಮುದಾಯಗಳನ್ನು ಒಳಗೊಂಡಂತೆ ಆ ಸಮುದಾಯದ ಮುಖಂಡರುಗಳನ್ನು ಈ ಒಂದು ವೇದಿಕೆಯ ಸದಸ್ಯರನ್ನಾಗಿ, ಉದಾಹರಣೆಗೆ PR ರಮೇಶ್ ಅವರಿರ್ಬೋದು, ನರೇಂದ್ರ ಬಾಬು ಅವರಿರ್ಬೋದು, ಈ ರಾಜ್ಯದ ಎಲೆಕ್ಷನ್ ಕಮಿಷನ್ ಆಯುಕ್ತರಾಗಿ ನಿವೃತ್ತಿಯಾದಂತಹ ಶ್ರೀನಿವಾಸಾಚಾರ್ಯರು ಇರ್ಬೋದು, IASನ ಪುಟ್ಟಸ್ವಾಮಿ ಅವರಿರ್ಬೋದು, S ಪುಟ್ಟಸ್ವಾಮಿ ಅವರಿರ್ಬೋದು, ಹಾಗೆ DIG ಆಗಿ ರಿಟೈರ್ಡ್ ಅಂತ ರಮೇಶ್ ಅವರಿರ್ಬೋದು, ಹೀಗೆ ಅನೇಕ MLCಗಳಿರ್ಬೋದು, ತಿಪ್ಪಣ್ಣ ಕಮಕನೂರು ಅವರಿರ್ಬೋದು, ಈ ಒಂದು ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಇಂಥ ಎಲ್ಲ ಭಾಳ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳಲ್ಲಿದ್ದು ಈ ಸಮಾಜದ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ 50 ವಿವಿಧ ಸಮುದಾಯಗಳ ಸದಸ್ಯರುಗಳನ್ನು ಒಳಗೊಂಡಂತೆ ಈ ವೇದಿಕೆ ಕೆಲಸ ಮಾಡ್ತಾ ಇದೆ. ಸೊ ಪ್ರಮುಖವಾಗಿ ಈ ಒಂದು ಸವಿತಾ ಸಮಾಜಕ್ಕೆ ಸೇರಿದಂಥ ನಮ್ಮ ಅಧ್ಯಕ್ಷರು ಆದಂಥ MC ವೇಣುಗೋಪಾಲ್ ಅವರು ಸಾರ್ವಜನಿಕ ಚುನಾವಣೆಯಲ್ಲಿ ಒಂದು ಟಿಕೆಟನ್ನು ಪಡೆದು ಅವರು ಗೆದ್ದು ಬಂದು ಈ ಒಂದು ಅಧಿಕಾರವನ್ನು ತಗೊಂಡು ಈ ಸಮಾಜಗಳನ್ನು ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಏಕೈಕ ದೃಷ್ಟಿಕೋನದಿಂದ ಅವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡಿರೋದ್ರಿಂದ, ಸತತವಾಗಿ ಅವರ ವಿದ್ಯಾರ್ಥಿ ಜೀವನದಿಂದನೂ ಕೂಡ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ, ಸೊ ಅವರಿಗೆ ಕಳೆದ ಬಾರಿ ಒಂದು 5 ವರ್ಷಗಳ ಹಿಂದೆಗಡೆ ಸಿಕ್ಕಿದಂಥ ಬರೀ 1 ವರ್ಷ 7-8 ತಿಂಗಳಷ್ಟೇ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಆ ಕಡಿಮೆ ಅವಧಿನಲ್ಲಿ ಅವರಿಗೆ ಸರಿಯಾಗಿ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸಮುದಾಯಗಳಿಗೆ ಸಹಾಯ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಸಾರಿ ಒಂದು ಪೂರ್ಣ ಅವಧಿಗೆ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವೇದಿಕೆ ಮುಖಾಂತರವಾಗಿ ಅವ್ರನ್ನ ಕೋರ್ಕೋತಾ ಇದ್ದೀವಿ ಸರ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಮುಖಾಂತರ ನಾವು ಈ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅತ್ಯಂತ ಕಳಕಳಿಯಿಂದ, ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಪ್ರವರ್ಗ 1, ಪ್ರವರ್ಗ 2 ಇದರಲ್ಲಿರ್ತಕ್ಕಂಥ 197 ಜಾತಿಗಳಿಗೆ, ವಿಶೇಷವಾಗಿ ಈ 197 ಜಾತಿಗಳಲ್ಲಿ ಕೇವಲ 2-3 ಜಾತಿಗಳನ್ನು ಬಿಟ್ಟರೆ ಉಳಿದ ಯಾವುದೇ ಜಾತಿಗಳಿಗೆ ರಾಜಕೀಯ ಆಶಯವಾಗಲಿ, ರಾಜಕೀಯ ಪ್ರಾತಿನಿಧ್ಯ ಆಗಲಿ ಸಿಗಲಿಲ್ಲ. ಸಿಕ್ಕಿದವರಿಗೆ ಅವಕಾಶ ಸಿಗ್ತಾ ಇದೆ. ಆಗಿರೋದ್ರಿಂದ ಈ ಹಿಂದುಳಿದ ವರ್ಗಗಳಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಇತರ 190 ಜಾತಿಗಳಿಗೆ ಯಾವುದಾದ್ರೂ ಒಬ್ಬರಿಗೆ MLC ಸ್ಥಾನವನ್ನು ಕೊಟ್ಟು, ಅದು ಯಾವುದೇ ಪಕ್ಷ ಆಗ್ಬೋದು, ಕಾಂಗ್ರೆಸ್ ಪಕ್ಷ, BJP, JDS ಕೊಟ್ಟು ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಧ್ವನಿಯಾಗಿ ಶಕ್ತಿ ತುಂಬಬೇಕು. ತನ್ನ ಮೂಲಕ ಈ ಹಿಂದುಳಿದ ವರ್ಗಗಳ, ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಒಕ್ಕೊಲಿನಿಂದ ನಾನು ಹೇಳ್ತಾ, ಈ ವಿಚಾರದಲ್ಲಿ ಕಳೆದ 5 ವರ್ಷದಲ್ಲಿ ಈ ಒಂದು ಅತಿ ಹಿಂದುಳಿದ ವರ್ಗಗಳ ಸೇವೆಯನ್ನು ಅವಿರತವಾಗಿ ಶ್ರಮಿಸಿ ದುಡಿತಿರ್ತಕ್ಕಂಥ ಈ ಒಂದು ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ MC ವೇಣುಗೋಪಾಲ್ ಅವರಿಗೂ ಹಿಂದಿನ ಬಾರಿ ಕೇವಲ ಬರೀ 22 ತಿಂಗಳು ಮಾತ್ರ ಅವರಿಗೆ ಅಧಿಕಾರ ಸಿಕ್ಕಿತ್ತು. ಆದರೆ ಈಗ ಬಲಾಢ್ಯ ಸಮುದಾಯಗಳಿಗೆ 3 ಬಾರಿ 4 ಬಾರಿ 3 ಬಾರಿ 4 ಬಾರಿ ಎಲ್ಲರೂ ಕೊಡ್ತಾನೆ ಇದ್ದಾರೆ. ಆದರೆ ಇವರೊಂದು ಸಣ್ಣ ಸವಿತಾ ಸಮಾಜಕ್ಕೆ ಸೇರಿದವರಾಗಿದ್ದಾರೆ. ಇವರಿಗೆ ಯಾರು ಕೇಳೋರಿಲ್ಲ ಮತ್ತು ಇವರು ಅವಕಾಶ ವಂಚಿತ ಸಮುದಾಯದಾಗಿದ್ದಾರೆ ಮತ್ತು ಈ ರಾಜಕೀಯ ಆಶ್ರಯ ಇಲ್ದಿರ್ತಕ್ಕಂಥ ಸಮುದಾಯಗಳಾಗಿದ್ದಾವೆ, ಇವ್ರಿಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾವೆಲ್ಲ ಈ ಒಂದು ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ಜಾಗೃತಿ ವೇದಿಕೆಯ ಎಲ್ಲ ಸಮುದಾಯಗಳು ಸೇರಿ MC ವೇಣುಗೋಪಾಲ್ ಅವರನ್ನ ಈ ಬಾರಿ MLCಗೆ ಒಂದು ಅವಕಾಶ ಕೊಡೋದ್ರ ಜೊತೆಗೆ ಈ ರಾಜ್ಯದ ಅವಕಾಶ ವಂಚಿತ 197 ಸಮುದಾಯಗಳಿಗೆ ಶಕ್ತಿ ತುಂಬಬೇಕು, ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ಎಲ್ಲ ಪಕ್ಷಗಳಲ್ಲೂ ಮನವಿ ಮಾಡಿಕೊಳ್ತೇವೆ.